ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ಸ್ ಬಂದುಬಿಟ್ಟು ಬೆಂಗಳೂರಲ್ಲಿ ಏನು ಪ್ರೋಗ್ರಾಮ್ ಇತ್ತು ಅಂತ ನೋಡೋಣ. ಹಾಗೆಯೇ ಎಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಅಂತ ಕೂಡ ನೋಡ್ಕೊಂಡು ಬರೋಣ. ಆಲ್ರೆಡಿ ನಾವು ಬೆಂಗಳೂರು ರೀಚ್ ಆಗಿರೋದು ಮಾರ್ನಿಂಗು ರೀಚ್ ಆಗಿ, ಹಾಗೆ ಟಿಫನ್ ಮಾಡಿಕೊಂಡು ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಅಂತ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಸೊ ಅಲ್ಲಿ ಒಂದು ಸೂಪನ್ನು ಕೊಟ್ಟಿದ್ದರು. ಚೆನ್ನಾಗಿತ್ತು, ಸ್ವಲ್ಪ ಖಾರವಾಗಿತ್ತು ಅಷ್ಟು, ಚೆನ್ನಾಗಿತ್ತು ಟೇಸ್ಟ್ ಕೂಡ. ಹಾಗೆ ಇಲ್ಲಿ ಒಂದು ಊಟನೂ ಕೂಡ ಚೆನ್ನಾಗಿತ್ತು. ಊಟ ಅಂತಂದರೆ ನಾವು ಹೆವಿಯಾಗೇನು ತಗೊಂಡಿರಲಿಲ್ಲ. ಗೋಬಿ ತೊಗೊಂಡಿದ್ವಿ, ಹಾಗೆ ಮತ್ತು ರೊಟ್ಟಿ, ಕಾಜು ಮಸಾಲ, ರೈಸನ್ನು ತೊಗೊಂಡಿದ್ವಿ. ಸೊ ಎಲ್ಲನೂ ಐಟಮ್ಸು ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನೋಡಿ, ನನ್ನ ಮಗ ಕೂಡ ಸೂಪನ್ನ ಕುಡಿತಾ ಇದ್ದಾನೆ. ಫಸ್ಟು ಹೋದ ತಕ್ಷಣ ಇಲ್ಲಿ ಸೂಪನ್ನು ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಅದೇ ಸ್ವಲ್ಪ ಖಾರ ಇತ್ತು, ಆದರೆ ನನ್ನ ಮಗ ಕುಡಿಲಿಲ್ಲ, ಸುಮ್ಮನೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ಬಟ್ ಅವನಿಗೂ ಕೂಡ ಒಂದು ಗ್ಲಾಸು ಸೂಪನ್ನು ಕೊಟ್ಟಿದ್ದರು. ಇವಾಗ ನೆಕ್ಸ್ಟು ಊಟ ಬಂತು. ಊಟ ಬಂದ ನಂತರ ನೋಡಿ, ರೊಟ್ಟಿ ಕೊಟ್ಟಿದ್ದಾರೆ, ಹಾಗೆ ಗೋಬಿ ಮಂಚೂರಿಯನ್ನು ಕೊಟ್ಟಿದ್ದಾರೆ. ಇವಾಗ ಕಾಜು ಮಸಾಲ, ಹಾಗೆ ರೊಟ್ಟಿ, ಗೋಬಿ, ಹಾಗೆಯೇ ರೈಸನ್ನು ತಗೊಂಡಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನನಗೆ ಇಲ್ಲಿ ಊಟ ತುಂಬ ಇಷ್ಟ ಆಯಿತು. ಹಾಗೆ ಇದು ಮುಗಿದ ನಂತರ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮನ್ನು ಮಾಡ್ಕೊಂಡಿದ್ವಿ. ಅಲ್ಲಿಗೆ ಹೋಗಿಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಇರೋವಂಥ ಒಂದು ಫಂಕ್ಷನ್ಗೆ ಹೋಗೋಣ ಅಂತ, ಫಂಕ್ಷನ್ಗೆ ಹೋಗೋಕ್ಕೆ ಅಂತ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ನಾವು ತೊಗೊಂಡಿರುವಂಥ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಫಸ್ಟ್ ಒಂದು ರೂಮನ್ನು ಕೂಡ ನಾವು ತೊಗೊಂಡಿದ್ದು. ಮತ್ತು ಇವಾಗ ನೆಕ್ಸ್ಟಲ್ಲಿ ತೋರಿಸ್ತಾ ಇದೆ ನೋಡಿ, ಈ ರೂಮ್ ಕೂಡ ನಾವೇ ತೊಗೊಂಡಿರೋದು. ಅಂದರೆ ನಾವಂದರೆ ಪರ್ಸ್ನಲಿ ನಮಗೆ ಅಲ್ಲ, ಮದುವೆಗೆ ಬಂದಿರೋವಂಥ ಗೆಸ್ಟ್ಗಳಿಗೆ ಅಂತ ಹೇಳಿಬಿಟ್ಟು ರೂಮ್ಗಳನ್ನು ಮಾಡ್ಕೊಂಡಿರೋದು. ಎಲ್ರಿಗೂ ಅಂತ ಒಂದು ರೂಮನ್ನು ಮಾಡಿದ್ದಾರೆ. ಹಾಗೆ ಈ ರೂಮ್ ಬಂದುಬಿಟ್ಟು ನಮಗೆ ಅಂತ ಕೊಟ್ಟಿರೋದು. ಸೊ ಇಲ್ಲಿ ಬಂದುಬಿಟ್ಟು ನೋಡಿ, ರೂಮ್ ಒಳಗಡೆ ಹೇಗಿದೆ ಅಂತ ಇವತ್ತೊಂದು ವೀಡಿಯೋನ ಮಾಡ್ತಾಯಿದ್ದೀನಿ. ರೂಮು ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ತುಂಬ ನೀಟಾಗಿ ಕ್ಲೀನಾಗಿಟ್ಟಿದ್ದಾರೆ ರೂಮನ್ನು. ಕೆಲವೊಂದು ಹತ್ರ ಹೋದರೆ ರೆಂಟು ಜಾಸ್ತಿ ಇರುತ್ತೆ, ಬಟ್ ರೂಮ್ ಮಾತ್ರ ಸ್ವಲ್ಪನೂ ಕ್ಲೀನ್ ಇರೋದಿಲ್ಲ. ಹಾಗೆಯೇ ಬೇಕಿರೋಂಥ ಐಟಮ್ಸ್ಗಳಾಗಿರ್ಬೋದು, ಯಾವುದೂ ಒಂದು ಕರೆಕ್ಟಾಗಿರೋದಿಲ್ಲ. ಸೊ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲವನ್ನು ಕೂಡ ನೀಟಾಗಿ ಕೊಟ್ಟಿದ್ದರು. ನನಗೆ ಇಲ್ಲಿ ಎಲ್ಲ ಐಟಮ್ಸ್ಗಳು ನೀಟಾಗಿರೋದ್ರಿಂದ ತುಂಬ ಇಷ್ಟ ಆಯಿತು, ಕಂಫರ್ಟಬಲ್ ಅಂತ ಅನ್ನಿಸ್ತು ಕೂಡ. ಹಾಗೆ ಇದು ಬಂದುಬಿಟ್ಟು ಇವಾಗ ಮೈನ್ ಡೋರ್ ಕೊಟ್ಟಿರೋದು. ನೆಕ್ಸ್ಟ್ ಇಲ್ಲಿ ಟಿ ವಿಯನ್ನು ಒಂದು ಕೊಟ್ಟಿದ್ದಾರೆ. ಹಾಗೆ ಟಿ ವಿ ಮುಂದ್ಗಡೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸಾಲ್ಟ್ ಆಗಿರ್ಬೋದು, ವೆರೈಟೀಸ್. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಒಂದು ಕಬೋರ್ಡನ್ನು ಕೂಡ ಕೊಟ್ಟಿದ್ದರು. ಸೊ ನೋಡ್ತಾ ಇರ್ಬೋದು, ಬಟ್ಟೆಗಳನ್ನೆಲ್ಲ ಇಲ್ಲಿ ಜೋಡಿಸೋಕ್ಕೆ ಅಂತ ಕ್ಲೀನಾಗಿ ನೀಟಾಗಿರುವಂಥ ಕಬೋರ್ಡ್ ಕೂಡ ಇತ್ತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಡ್ರಯರ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಕಬೋರ್ಡ್ ಸಿಸ್ಟಮ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಈ ಥರ ನೋಡಿ ಸ್ವಿಚ್ ಬೋರ್ಡ್ಸ್ಗಳು, ಯಾಕಂತಂದರೆ ಇವಾಗ ಫಂಕ್ಷನ್ಗೆಲ್ಲ ರೆಡಿ ಆಗೋರು ಇರ್ತೀವಿ ಅಲ್ವಾ, ಆ ಟೈಮಲ್ಲಿ ಹೇರ್ಸನ್ನು ಕರ್ಲಿಂಗ್ ಮಾಡೋದಾಗಿರ್ಬೋದು, ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಈ ಥರ ಮದುವೆ ಮನೆಗಳಿಗೆಲ್ಲ ಮೇಕಪ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಮದುವೆ ಫಂಕ್ಷನ್ಸ್ ಅಂದರೆ ಆಲ್ಮೋಸ್ಟ್ ಈ ಥರ ರೂಮ್ಸ್ಗಳನ್ನ ಮಾಡಿದಾಗ ಆಲ್ಮೋಸ್ಟ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಈ ಥರ ನಮಗೆ ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ಸೊ ಇಲ್ಲಿ ಆ ಎಲ್ಲ ರೀತಿಯ ಒಂದು ನೀಟ್ನೆಸ್ ಕೂಡ ಇತ್ತು. ಸೊ ನಾವು ಇವಾಗ ಫೈನಲಿ ಮೇಕಪ್ ಆಗಿಬಿಟ್ಟು ಮದುವೆಗೆ ಅಂತ ರೆಡಿಯಾಗಿದ್ದೀವಿ ನೋಡಿ. ಇವಾಗ ನೆಕ್ಸ್ಟಲ್ಲಿ ಬಂದುಬಿಟ್ಟು ಮದುವೆ ಹಾಲನ್ನು ನೋಡ್ಕೊಂಡು ಬರೋಣ. ಇಷ್ಟೊಂದು ಚೆನ್ನಾಗಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿದೆ. ಈ ಥರ ಒಂದು ಮದುವೆ ಮಂಟಪ ನೋಡೋಕ್ಕೆ ಒಂದು ಚಂದ ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ತುಂಬ ನೀಟಾಗಿ ನಾವು ಅಂದ್ಕೊಂಡಿರೋ ಥರ ಡೆಕೋರೇಷನ್ ಎಲ್ಲ ಮಾಡಿದಾಗ ಅದೇನೋ ಒಂದು ಖುಷಿ ಇರುತ್ತೆ. ಹಾಗೆ ಫೈನಲ್ಲಿ ಬಂದುಬಿಟ್ಟು ಮದುಮಕ್ಕಳ ಜೊತೆಗೆ ನಾವು ಕೂಡ ಒಂದಷ್ಟು ಫೋಟೋಶೂಟ್ಗಳನ್ನು ಮಾಡಿಸ್ಕೊಂಡ್ವಿ. ಸೊ ಲಾಸ್ಟಲ್ಲಿ ಬಂದು ಔಟ್ಸೈಡಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತು. ಸೊ ಅಲ್ಲೂ ಒಂದು ಸ್ವಲ್ಪ ಫೋಟೋಸ್ಗಳನ್ನು ನಾವು ತಗೊಂಡ್ವಿ.
ಸೊ ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.